ಬಹುವಾಕ್ಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. 6 ಬಹುವಾಕ್ಯ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಈ ಅನ್ವರ್ಥಕ ನಾಮ ಶ್ರವಣ ದೀರ್ಘ ಸಂಧಿಗೆ ಉದಾಹರಣೆ ಇದು ಸುರಾಸುರ್. ಅಂಬೇಡ್ಕರ್ ಅವರ ವೇಳೆಗೆ ಜ್ಞಾನಾರ್ಜನೆಯಾಗಿತ್ತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಚತುರ್ಥ್. 4ನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಅರ್ಧ ವಿರಾಮ. 5ನೇ ಪ್ರಶ್ನೆ ಮಾಡು ಪದದ ಸಂಭವನಾರ್ಥಕ ರೂಪ ಮಾಡಿಯಾಳು. 6ನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದಿಂದ ದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ. 2ನೇ ಭಾಗದಲ್ಲಿ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ. 7ನೇ ಪ್ರಶ್ನೆ ಕಂಡಿದ್ದಾರೆ ಕ್ರಿಯಾ ಸಮಾಸ ಸತ್ತವರಗಳು ದ್ವಿಗು ಸಮಾಸ. ಸ್ಥಾನ ತಾಣ ಕಾರ್ಯ ಕಜ್ಜ. ಪಟಪಟನೆ ಅನುಕರಣ ಅವಯ ಕೆನೆಮಸರು ಜೋಡು ನೋಡಿ. ಬರೆಯುವ ಕೃದಂತನಾಮ ಬೆಳೆಗಾರ ತಂದಿತ್ತಾಂತನಾಮ. ಒಂದು ವಾಕ್ಯದಲ್ಲಿ ಉತ್ತರಿಸಿ 7 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮೊಹಮ್ಮದ್ ಅಲಿಯವರ ಆಳ್ವಿಕೆಯ ಸಮಯದಲ್ಲೇ ಬಂದವು. ಹುಲಿಗೆ ಪರಮಾನಂದಗಳ ಕಾರಣ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯಗೆ ಸರ್ ಪದವಿ ನೀಡಿ ಗೌರವಿಸಲಾಯಿತು ಅಂತ ಬರಿಬೇಕು. ಸೂರ್ಯಮಿತ್ರನು ತನಗೆ ಕಾಶಿಪ್ಯ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ? ಅಗ್ನಿಭೂತಿ ವಾಯುಭೂತಿಯವರು ತಂದಿದ್ದ ಪತ್ರವನ್ನು ಓದಿ ಸಲಿಗೆಯಲ್ಲಿ ಕೊಟ್ಟ ಸೊಕ್ಕಿನಿಂದ ಹಾಳಾಗುವ ಕಾಶಿಪ್ಯ ಎಂಬ ತಂಗಿ ಇಲ್ಲ ಎಂದು ಹೇಳಿದ್ದಾರೆ. ಹಕ್ಕಿಯ ಚುಂಚುಗಳ ಕಿಟಕಿಗಳಿಗೆ ಚಾಚಿವೆ. ಹಕ್ಕಿಯ ಚುಂಚುಗಳು ಆಕಾಶದತ್ತವರೆಗೆ ಚಾಚಿವೆ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ದುರ್ಯೋಧನ ಅಂತ ಬರೀಬೇಕು. ಗುರುವಾಣಿ ಯಾರಿಗೆ ಹೊರೆಯಿಸುತ್ತಾನೆ ಅಂತ ಕೇಳ್ತಾರೆ. ಮೂರ್ಖನ ಕಿವಿಗೆ ಅಂತ ಬರೀಬೇಕು. 2 ವಾಕ್ಯದಲ್ಲಿ ಉತ್ತರಿಸಿ ಅಂತ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. 18ನೇ ಪ್ರಶ್ನೆ ಮೊದಲಿನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಪ್ರಶ್ನೆಯಲ್ಲಿ ಬಂದ ಯೋಚನೆಗಳಾವು. 19ನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜರ ಒಡೆಯಲ್ಲಿ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ಸೂರ್ಯನ ಮಿತ್ರನ ವಾಯುಭೂತಿ ಪ್ರಕ್ರಿಯೆ ಹೇಗಿತ್ತು? ಹೊಸಗಾಲದ ಹಸು ಮಕ್ಕಳ ಹಸಿವು ಹೇಗೆ ಇರುತ್ತದೆ? ಅಗಲಿಗನ ಬೇಡರ ತಂಗಿ ಕಾರಣವೇನು? ವಸಂತ ಮುಖ ತೋರಲಿಲ್ಲ, ಸಂಭ್ರಮದ ವ್ಯಕ್ತವಾಗಿದೆ. ಬಾಲಕ ಭಗತ್ ಸಿಂಗ್ ಅವರ ತಾಯಿ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಜ್ಞಾನಿ ಅಜ್ಞಾನಿಗಳ ಅಭಿಪ್ರಾಯವನ್ನು ತಿಳಿಸಿ. ಕೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯಿತು? ಇದು ಕೃತಿ ಪರಿಚಯ ಕೇಳಿದ್ದಾರೆ. ವಿನಾಯಕ್ ಗೋಕಾಕ್ ಅವರು ಮತ್ತು ರನ್ ಅವರ ಬಗ್ಗೆ ಕೇಳಿದ್ದಾರೆ. ಬರೆಯಿರಿ. ಇಲ್ಲಿ ಒಂದು ಛಂದಸ್ಸನ್ನ ಕೇಳಿರುತ್ತಾರೆ. ಅದು ಯಾವ ಛಂದಸ್ ಅಂತ ಬರೀಬೇಕು. ಚಂಪಕ ಮಾಲವೃತ್ತ. ಮತ್ತಿಲ್ಲಿ ಒಂದು ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಬಗ್ಗೆ ಲಕ್ಷಣವನ್ನ ಕೇಳಿದ್ದಾರೆ. ಅಲಂಕಾರದ ಲಕ್ಷಣ ಬರೀಬೇಕು. ಇದು ಗಾದೆ ಮಾತು ಇದೆ. ಗಾದೆ ಮಾತು ವಿವರಣೆ ಮಾಡಬೇಕು. ಮತ್ತಿದು ಸಂದರ್ಭ ಸಹಿತ ವಿವರಿಸಿ ಅಂತ ತಕ್ಕುದು ಬೆರಸಲ್ಕೆ ಘೃತಮೊಮ್ಮಂ ತೈಲಮೊಮ್ಮು. ಇದು 34ನೇ ಪ್ರಶ್ನೆ. ನಿನಗೊಂದೇ ಗುಡಿ ಕಟ್ತಾ ಇದ್ದೀನಿ. 35ನೇ ಪ್ರಶ್ನೆ ರೇಡಿಯೋ ಸಮವನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ವಸಂತವಾಗುವ ಮುಟ್ಟೋಣ. ವಿಲಾಯಿತಿಯಿಂದ ಹುಕುಂ ಕಳಿಸಿತು ಕುಂಪಣಿ ಸರ್ಕಾರ. ಈಗಲೊಂದು ಕೈಯೋಳ್ ಅಂತ ಒಂದಿದೆ. ಮತ್ತಿಲ್ಲಿ 2 ಪದ್ಯಗಳನ್ನ ಕೇಳಿದ್ದಾರೆ. ಮತ್ತಿಲ್ಲಿ ಒಂದು ಪದ್ಯವನ್ನು ಓದಿಕೊಂಡು 38ನೇ ಪ್ರಶ್ನೆ ಈಗಲೊಂದು ಕೆಳಗಿನ ಭಾಗದಲ್ಲಿ ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. 39ನೇದು 2 ಪದ್ಯ ಭಾಗವಿದೆ. ಮತ್ತಿಲ್ಲಿ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ. ಪದ್ಯವನ್ನು ಓದಿಕೊಂಡು ಪದ್ಯವನ್ನು ಬರೆಯುವುದಾಗಿರುತ್ತೆ. ಈ ಪದ್ಯದಲ್ಲಿ ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರವ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು. ಮತ್ತೆ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. 41ನೇ ಪ್ರಶ್ನೆ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ತಾಳುವಿಕೆಗಿಂತ ಮಿಗಿಲಾದ ತಪ್ಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಂತ ವಿವರಿಸಿದ್ದಾರೆ. ವಿವರಣೆ ಮಾಡಿ. 42ನೇ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಬರೆಯಿರಿ ಅಂತಿದೆ. ಅಥವಾ ಅಲ್ಲಿ ಶ್ರೀಕೃಷ್ಣನು ಪ್ರತಿಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೆಯಿರಿ.
ಅಥವಾದಲ್ಲಿ ಶ್ರೀಕೃಷ್ಣನು ಪ್ರತಿಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿರುತ್ತಾರೆ. ಆ ಗದ್ಯವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೀಡುವುದಾಗಿರುತ್ತೆ. ಈ ಗದ್ಯ ಪರಿಸರ ಸಂರಕ್ಷಣೆಗೆ ಗ್ರೀನ್ ಪೀಸ್ ಯೋಧರು ಹೀಗೆ ಸೆಣಸಾಟವನ್ನು ಆಡುತ್ತಾರೆ. ಮತ್ತು ಬಿ ಯಲ್ಲಿ ಯುರೋಪ್ ಅಮೆರಿಕಗಳಲ್ಲಿ ಆಚರಿಸುವ ದಿನಾಚರಣೆಗಳ ಕುರಿತು ಬರೆಯಿರಿ. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತಿದೆ. ಇದು ಒಂದು ವ್ಯವಹಾರಿಕ ಮತ್ತು ಮನವಿ ಪತ್ರ ಆಗಿರುತ್ತೆ. ಇಂದ ಇವರಿಗೆ ಮತ್ತಿದು ತಾಯಿಗೆ ಬರೆಯುವ ಪತ್ರ ಆಗಿದೆ. ತಾಯಿಗೆ ಬರೆಯುವಂತ ಪತ್ರ. ಮತ್ತೊಂದು ಇಲ್ಲಿ ಪ್ರಬಂಧವನ್ನು ಕೇಳಿರ್ತಾರೆ. 45ನೇ ಪ್ರಶ್ನೆ, ಮೂಢನಂಬಿಕೆಗಳು ತೊಳೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಪೀಠಿಕೆ ಬರೀಬೇಕು, ಉಪಸಂಹಾರ ಬರೀಬೇಕು, ವಿಷಯ ನಿರೂಪಣೆ. ಅಥವಾ ಅದರಲ್ಲಿ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ.